ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಕರಾವಳಿಯ ಸೊಗಡು ಇಲ್ಲಿ ಚಿತ್ರೀಕರಿಸಿದ್ದಾರೆ. ಈ ಪಿಕ್ಚರಲ್ಲಿ ಯಾವುದೇ ರೇಪ್ ಆಗಲಿ ಫೈಟಿಂಗ್ ಆಗಲಿ ಯಾವುದಿಲ್ಲ. ಸೊಸೈಟಿಗೆ ಉತ್ತಮವಾದ ಮೆಸೇಜ್ ಕೊಟ್ಟಿದ್ದಾರೆ. ಇಂಥ ಪಿಕ್ಚರ್ಗಳು ನಿಜವಾಗ್ಲೂ ಬರಬೇಕು ಕರ್ನಾಟಕಕ್ಕೆ. ನಮ್ಮ ದುರದೃಷ್ಟ ನೋಡಿ, ಇದಕ್ಕೆ ಎಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ, ಟಾಕೀಸ್ಗಳು ಸಿಗ್ತಾ ಇಲ್ಲ. ಇಂಥ ಪಿಕ್ಚರ್ಗಳು ಬರಬೇಕು. ಇಂಥ ಪಿಕ್ಚರ್ಗಳನ್ನು ಸ್ಕೂಲಲ್ಲೇ ತೋರಿಸ್ಬೇಕು. ಆಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಗುಡ್, ವೆರಿ ಗುಡ್ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲರಿಗೆ ಒಂದು ತ್ಯಾಗ ಮಾಡುವ ಒಂದು ಏನು ಒಂದು ಇದು ಕೊಟ್ಟಿದ್ದಾರೆ. ತ್ಯಾಗ ಮಾಡಬೇಕಂತ ಒಂದು ಮನಸ್ಸು ಬರುವ ಥರ ಮಾಡಿದೆ. ಇಟ್ಸ್ ವೆರಿ ಗುಡ್. ಇಟ್ ವಿಲ್ ರನ್ ಫಾರ್ ಮೋರ್ ದೆನ್ 300 days. ಸುಂದರ ಪ್ರಕೃತಿ ಒಂದು ಅತ್ಯಂತ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಾ. ಆ ಒಂದು ಪ್ರಕೃತಿ ಸೌಂದರ್ಯ ಇರ್ಬೋದು, ಚಿತ್ರಕಥೆ ಇರ್ಬೋದು, ಹಾಡುಗಳಿರ್ಬೋದು, ಅತ್ಯುತ್ತಮ ಚಿತ್ರ. ಇದೊಂದು ಜನರಿಗೆ ಒಂದು ಅತ್ಯುತ್ತಮ ಮೆಸೇಜ್. ಈ ಒಂದು ಚಿತ್ರ 100 ದಿನ ಶತಮಾನೋತ್ಸವ ಆಚರಿಸಲಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಯಿತು. ಸೂಪರ್ ಆಗಿತ್ತು. ನಗು, ಅಳು, ಹಾಸ್ಯ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾರು ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಅದೇ ನಿಮ್ಮ ಎಲ್ಲ ಟೀಮ್ಗೆ ತುಂಬ ಒಳ್ಳೆ ಸಕ್ಸಸ್ ಸಿಗಲಿ. ಇನ್ನು ಮುಂದೆ ಒಳ್ಳೊಳ್ಳೆ ಫಿಲ್ಮ್ ತೆಗೆಯೋ ಹಾಗೆ ಆಗಲಿ, ತೆಗೀರಿ, ನಾವೆಲ್ಲ ಬಂದು ನೋಡ್ತೀವಿ. ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಐ ಥಿಂಕ್ ಮೆಸೇಜ್ ನೋಡಲಿಕ್ಕೇ ಬರಬೇಕೆಲ್ಲ ಜನ. ಸೊ ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬಂದಿದೆ. ಸ್ಟೋರಿನೂ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಎಲ್ಲರೂ ಬಂದು ನೋಡಬೇಕು. ಒಳ್ಳೆ ಕನ್ನಡ ಚಿತ್ರ ನೋಡಬೇಕು. ಥ್ಯಾಂಕ್ಸ್. ಎಕ್ಸಲೆಂಟ್ ಮೂವಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಟಾಪಿಕ್ ಆ್ಯಸ್ ವೆಲ್. ಆ್ಯಂಡ್ ಇದು ಫೋಟೋಗ್ರಫಿ, ಪಿಕ್ಚರೈಸೇಷನ್ನು ಅದು ಕೂಡ ತುಂಬಾ ಚೆನ್ನಾಗಿದೆ. ಈಗಿನ ಗಲಾಟೆ ಮೂವೀಸ್ಗಿಂತ ದಿಸ್ ಟೈಪ್ ಥೀಮ್ ಬೇಸ್ಡ್ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಲ್ಪ್ಫುಲ್ ಫಾರ್ ದ ಸೊಸೈಟಿ. ಗುಡ್ ವರ್ಕ್. ತುಂಬ ಚೆನ್ನಾಗಿದೆ. ನಮಗೆ ಸ್ಕೂಲ್ ಡೇಸ್ ನೆನಪಾಯಿತು. ನಾವು ಮೊದಲೇ ಹೇಗಿದ್ವಿ, ಎಷ್ಟು ಕಷ್ಟಪಟ್ವಿ ಅನ್ನೋದು ನೆನಪಾಯಿತು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಂದು ಸತಿ ನೋಡಬೇಕಾಗಿರುವಂಥ ಮೂವಿ ಇದು. ತುಂಬ ಚೆನ್ನಾಗಿ ಬಂದಿದೆ. ನೇತ್ರದಾನ ಮತ್ತು ಅದು ಹಾರ್ಟ್ ಅಟ್ಯಾಕ್ ಆಗುವಾಗ ಮಾಡಿ ತೋರಿಸಿದ್ದು, ಮತ್ತು ಸ್ಟೋರಿ ಚಿಕ್ಕಂದಲ್ಲಿ ನಾವೆಲ್ಲ ಹಳ್ಳಿಯಲ್ಲೆಲ್ಲ ಹೇಗೆ ಬದುಕು ಇತ್ತು ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಂ, ಚೆನ್ನಾಗಿತ್ತು. ಸ್ವಲ್ಪ ಸ್ಲೋ ಅನ್ನಿಸ್ತು ಅಷ್ಟೇ ಸ್ಟೋರಿ. ಬೇರೆ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಕತೆ, ಸಂಭಾಷಣೆ, ಆಮೇಲೆ ಅದರ ಹಾಡುಗಳು ಎಲ್ಲ ಚೆನ್ನಾಗಿದೆ. ಹಾಗೆ ಸೀನರಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಮಾಧ್ಯಮ ಸ್ಕೂಲ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಂಗೆ ಅಚಲ್ ಅನ್ನೋ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ನ್ಯಾಚುರಲ್ ಆಗಿ. ಏನು ಅಶೋಕ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಹಾಗೆ ಅವನ ತಾಯಿನೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸಾಗರದ ಬೀಚದ ಸೀನ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ಕ್ವೆಶನ್ ಕೇಳಿದ್ರಿ ಯಾವ ಪಾತ್ರಧಾರಿ ಇಷ್ಟ ಆಯಿತು ಅಂತ. ಡೆಫಿನೆಟ್ಲಿ ಎಲ್ ಸರ್ ಅಚಲ್, ಬಿಕಾಸ್ ಅಚಲ್ ನಮ್ಮ ಸ್ಕೂಲಲ್ಲೇ ಓದ್ತಾ ಇರೋದು. ನಾನು ಅವ್ರ ಕ್ಲಾಸ್. ಅಶೋಕ್, ಅಚಲ್ ಇಸ್ ಈಸ್ ರಿಯಲ್ ನೇಮ್. ಸೊ ಅಶೋಕ್ ಪಾತ್ರ ತುಂಬಾ ಇಷ್ಟ ಆಯಿತು. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ವಿತ್ 2 ಬ್ಯೂಟಿಫುಲ್ ಕಾನ್ಸೆಪ್ಟ್. 2 ಒಳ್ಳೆ ಮೆಸೇಜನ್ನ ಕೊಟ್ಟಿದ್ದಾರೆ. ಒಂದು ನೇತ್ರದಾನದ ಬಗ್ಗೆ ಆಗಿರ್ಬೋದು, ಆ್ಯಂಡ್ 1 ಮೋರ್ ಕನ್ನಡ ಶಾಲೆಗಳ ಉಳಿವಿಕೆಗೆ. ಸೊ ಈ 2 ಮೆಸೇಜು ತುಂಬಾ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ರೀಚ್ ಆಗಬೇಕು. ಹಾಗೆ ನಮ್ಮ ಹುಡುಗ ಅಚಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಶೋಕ್ ಆಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಆಲ್ ದ ಬೆಸ್ಟ್ ಅಶೋಕ್ಗೆ, ಹಾಗೆ ಲೈಟ್ ಹೌಸ್ ಮೂವಿಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಫ್ಯಾಮಿಲಿ ನೋಡಬೇಕು. ಹೌದೌದು, ಫ್ಯಾಮಿಲಿ ಟೈಮ್. ಲೈಟ್ ಹೌಸ್ ಅಂದಾಗ ಒಂದು ಸಸ್ಪೆನ್ಸ್ ಇದೆ ಅದರಲ್ಲಿ ಅದೊಂದು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಎಲ್ಲರೂ ಬಂದು ನೋಡಬೇಕು. ಒಳ್ಳೆ ಮೂವಿ. ಎಲ್ಲರೂ ಬಂದು ಥಿಯೇಟರಿಗೆ ಬಂದು ಮೂವಿ ನೋಡಬೇಕು. ಸೊ ಮೂವಿ ಬಗ್ಗೆ ಏನು ಕೇಳೋಕ್ಕೆ ಇಲ್ಲ. ಫುಲ್ ಸೂಪರಾಗಿ ಸಖತ್ತಾಗಿ ಮೂವಿ. ಎಲ್ಲ ಬಂದು ನೋಡ್ಬೇಕಂತ ವಿನಂತಿ ನಂದು. ಎಲ್ಲ ಹೈ ಹಿಟ್ ಆಗಬೇಕು ನನ್ನ ಮೂವಿ ಅಂತ. ಮತ್ತು ಅಚಲ್ ಅವ್ರದ್ದು ಅಶೋಕ್ ಅಂತ ಪಾರ್ಟ್ ಇದೆ, ಅದೆಲ್ಲ ಆ್ಯಕ್ಟಿಂಗ್ ಅಂತೂ ಸೂಪರಾಗಿತ್ತು. ಸ್ಟೋರಿ ಅಂತೂ ಫುಲ್ ಸಖತ್ತಾಗಿತ್ತು. ಎಲ್ಲ ನೋಡಬೇಕಂತ ವಿನಂತಿ. ಥ್ಯಾಂಕ್ ಯು. ಒಳ್ಳೆ ಮೂವಿ, ಮಸ್ಟ್ ವಾಚ್ ಮೂವಿ. ಪ್ರತಿಯೊಬ್ಬರು ನೋಡಬೇಕು. ಮತ್ತೊಂದೇನು ಮೆಸೇಜ್ ಏನಿದೆ,
ಅದು ಅದನ್ನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳೋದು. ಆ್ಯಕ್ಟಿಂಗ್ನು ಅಚಲ್ದು ಆ್ಯಕ್ಟಿಂಗ್ನು ತುಂಬ ಚೆನ್ನಾಗಿದೆ. ಈವನ್ ಎಲ್ಲರದ್ದು ಆ್ಯಕ್ಟಿಂಗ್ನು ತುಂಬ ಚೆನ್ನಾಗಿದೆ. ಇವನ್ ಇಬ್ಬರು ಮೂವರು ಬಂದು ನಮ್ಮದು ಕಾಂತಾರ ಮೂವಿದು ಇವರಿದ್ದಾರೆ, ಆ್ಯಕ್ಟ್ರಸ್ ಇದ್ದಾರೆ, ತುಂಬ ಚೆನ್ನಾಗಿದೆ. ಅಶೋಕ್ ಪಾಟು ತುಂಬ ಚೆನ್ನಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ತುಂಬ ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಚೆನ್ನಾಗಿ ಮಾಡಿದ್ದಾನೆ. ಅಚ್ಚಲ್ಲು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದು ತಾನು ಕಾಸಿಂದಾನೇ ಸಂಪಾದನೆ ಮಾಡಿ ತಂಗಿಗೆ ಕಣ್ಣು ಬರಬೇಕನ್ನೋದು ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ಅಷ್ಟು ಜವಾಬ್ದಾರಿ ಇದ್ರೇ ದೊಡ್ಡವ್ರದ ಮೇಲೂ ಫ್ಯೂಚರ್ಗೆ ಚೆನ್ನಾಗಿ ಇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಚೆನ್ನಾಗಿ ಮಾಡಿದ್ದಾನೆ. ಅಚ್ಚಲ್ಗೆ ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಅದರಲ್ಲಿ ನನ್ನ ಮಗನೇ ಮಾಡಿರೋದು. ನಾನು ಅಚಲ್ ಅಂತೇಳಿ ಅದರಲ್ಲಿ ಅಶೋಕ್ ಕ್ಯಾರೆಕ್ಟ್ ಮಾಡಿದ್ದೇನೆ. ಬಟ್ ಈ ಮೂವಿಯಲ್ಲಿ ನಾನು ನನ್ನ ಮಗ ಗಣೇಶ್ ಅಂತೇಳಿ. ಆ್ಯಕ್ಚುಲಿ ನನಗೆ ಆ ಮೂವಿಯಲ್ಲಿ ಕನ್ನುದಾನದನ್ನು ನಾವು ಮರೆತು ಬಿಟ್ಟಿದ್ದೀವಿ, ಅದನ್ನು ಪೂರ್ತಿಯಾಗಿ ನೆನಪು ಮಾಡಿದ್ದಾರೆ. ನನಗೆ ಅದು ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ನೇತ್ರದಾನ ಮಾಡಲೇಬೇಕು ಅನ್ನೋದು ನಾವು ಡಿಸೈಡ್ ಮಾಡಿದ್ದೀವಿ. ನಾವು ಫ್ಯಾಮಿಲಿನೂ ಎಲ್ಲ ಸೇರಿಬಿಟ್ಟು ಕನ್ನುದಾನಕ್ಕೆ ನಾವು ರೆಡಿಯಾಗಿದ್ದೀವಿ. ನಿಮ್ಮ ಮಗನಿಗೆ ಈ ಒಂದು ಪಾತ್ರ ಅಂತ ಬಂದಾಗ ನಿಮಗೆ ಎಷ್ಟು ಖುಷಿ ಆಯಿತು? ಅಂದರೆ ನಮಗೆ ಯಾವ ಅಲ್ಲ, ನಮಗೆ ಫಸ್ಟ್ ಅವ್ರು ಹೇಳಲೇ ಇಲ್ಲ. ನಮಗೆ ಎಲ್ಲ ಆಡಿಷನಲ್ಲಿ ಆಯಿತು, ಒಂದು ತುಂಬ ಜನ ಮಕ್ಕಳು ಬಂದಿದ್ದರು, ಅಟೆಂಡ್ ಆಗಿ ಅಂತೇಳಿ. ಆಮೇಲೆ ಲಾಸ್ಟ್ ಮೂಮೆಂಟ್ ತನಕ ಗೊತ್ತಿಲ್ಲ ಅವ್ರು ನಮಗೆ ಲೀಡ್ ಆ್ಯಕ್ಟ್ ಕೊಡ್ತಾರಂತ ನಮಗೆ ಗೊತ್ತಿರಲಿಲ್ಲ. ಲಾಸ್ಟ್ ಮೂಮೆಂಟ್ಗೆ ನಿಮಗೆ ಬರ್ಬೋದಾ, ನಾವು ಇರೋದು ಬೆಂಗಳೂರಲ್ಲಿ, ಶೂಟಿಂಗ್ ಇರೋದು ಉಡುಪಿಯಲ್ಲಿ, ಇಷ್ಟು ದಿವಸ ಇರುತ್ತೆ ಅಂತ. ಆಮೇಲೆ ಆಯಿತು, ಒಪ್ಕೊಂಡಿದ್ದೀವಿ. ಆಮೇಲೆ ಸ್ಟೋರಿಯಲ್ಲಿ ಹೇಳಿದರು. ಆಮೇಲೆ ತುಂಬ ಇಷ್ಟ ಆಯಿತು ಅದು ಮಾಡೋಣ ಅಂತ. ಆಮೇಲೆ ಒಪ್ಕೊಂಡಿದ್ದೀವಿ, ಚೆನ್ನಾಗಿ ಬಂದಿದೆ. ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಿಲ್ಲ, ಅದೇ ನನಗೆ ಖುಷಿ. ಅಚಲ್ ಜೊತೆ ಶೂಟಿಂಗ್ ಸೆಟ್ಗೆ ಅಚಲ್ ಮಾತ್ರ ಹೋಗ್ತಿದ್ದೆ? ಇಲ್ಲ, ನಾನು ಇದ್ದೆ ಸರ್ ಶೂಟಿಂಗ್ ಜೊತೆಗೆ, ನಾನು ಸಹ ಇದ್ದೆ. ಕಂಪ್ಲೀಟ್ ಶೂಟಿಂಗ್ ಆಗೋವರೆಗೂ ಅಲ್ಲೇ ಇದ್ದೆ ಸರ್. ಸೊ ಏನು ಅನಿಸುತ್ತೆ ಈಗ ತೆರೆ ಮೇಲೆ? ತುಂಬ ಖುಷಿ ಆಗ್ತದೆ ಸರ್. ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಸಂದೀಪ್ ಕಾಮತ್ ಅವರೇ. ಅವ್ರಿಗೆ ನಾನು ಹ್ಯಾಟ್ಸ್ ಹೇಳಲೇಬೇಕು. ಅಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದು, ಒಳ್ಳೆ ಮೆಸೇಜನ್ನು ಕೊಡ್ತಾ ಇದೆ. ಅದೇ ನಮಗೆ ಖುಷಿ ಸರ್. ನಿರೀಕ್ಷೆ ಇಷ್ಟು ಚೆನ್ನಾಗಿ ಇಲ್ಲ, ನಾನು ಅನ್ಸ್ಕೊಂಡಿರಲಿಲ್ಲ. ಬಟ್ ಅವ್ನು ಮಾಡ್ತಾನೆ ಅನ್ನೋದು ಅವ್ನು ಚಾಲೆಂಜ್ ಇತ್ತು. ಬಟ್ ಅವ್ನ ಮನೇಲಿ ಸೈಲೆಂಟ್ ಇರ್ತಾನೆ, ಆ್ಯಕ್ಟಿಂಗಲ್ಲಿ ಇದನ್ನು ಹೋದಾಗ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋ. ಆದರೆ ಇಷ್ಟು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು.